ಭಾರತದ ರೋಷಾವೇಶಕ್ಕೆ ಬೆಚ್ಚಿದೆ ಪಾಕ್ ಸೈನ್ಯ. ಯಾವುದೇ ಕ್ಷಣದಲ್ಲಾದರೂ ಭಾರತ ದಾಳಿ ಮಾಡುವ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆ ಯುದ್ಧದ ಭಯಕ್ಕೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಭಾರತದ ರೋಷಾಗ್ನಿಗೆ ಪಾಕ್ ಸೈನ್ಯ ಬೆಚ್ಚಿ ಬಿದ್ದಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡುವ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಯುದ್ಧದ ಭಯಕ್ಕೆ ಈಗ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪಾಪಿಗಳಿಗೆ ನಡುಕ ಶುರುವಾಗ್ಬಿಟ್ಟಿದೆ ಈಗ. ಯಾಕೆಂದರೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮಿಲಿಟರಿ ಈಗಾಗಲೇ ಸರ್ವಸನ್ನದ್ಧವಾಗಿದೆ. ಎಲ್ಲ ಯುದ್ಧ ಟ್ಯಾಂಕರ್ಗಳಾಗಿರ್ಬೋದು, ಎಲ್ಲ ತಾಲೀಮುಗಳಾಗಿರ್ಬೋದು, ಫೈಟರ್ ಜೆಟ್ಗಳು, ನಮ್ಮ ಸೈನಿಕರು ಎಲ್ಲ ರೆಡಿ ಆಗಿದ್ದಾರೆ. ಗ್ರೀನ್ ಸಿಗ್ನಲ್ ಅಷ್ಟೇ ಬರೋದು, ವಿ ಆರ್ ರೆಡಿ ಟು ಫೈಟ್. ಆದರೆ ಯುದ್ಧವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಭಾಳ ತಯಾರಿ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಪಾಕ್ನ 5,000 ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವರದಿಯಾಗಿದೆ. ಅವರ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಲ್ಲಿನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವರದಿಯಾಗಿದೆ. ಈಗಾಗಲೇ ಆತ ತಮ್ಮ ಕುಟುಂಬದವ್ರನ್ನ ಬ್ರಿಟನ್ಗೆ ಕಳಿಸ್ಕೊಟ್ಟಿದ್ದಾನಂತ ಹೆದರ್ಕೊಂಡು ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಿದೆ, ಖಜಾನೆ ಖಾಲಿಯಾಗಿದೆ. ನೋಡಿ, ಅಲ್ಲಿ ಊಟಕ್ಕೂ ಗತಿ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಪಾಕಿಸ್ತಾನದ ಸೈನಿಕರನ್ನ ಹೆಂಗೆ ನಡೆಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಊಟ ಹಾಕ್ತಾ ಇಲ್ಲ ಅವ್ರಿಗೆ, ಪೌಷ್ಟಿಕಾಂಶ ಉಳ್ಳುವಂತಹ ಫುಡ್ ಸಿಗ್ತಾ ಇಲ್ಲ ಅವ್ರಿಗೆ, ಫಿಟ್ನೆಸ್ ಕಾಯ್ಕೊಳ್ಳೋಕ್ಕಾಗ್ತಿಲ್ಲ, ಮಾನಸಿಕ ಒತ್ತಡ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥನ ಆ ಅಟ್ಟಹಾಸ ಇದೆ ಅಲ್ವಾ, ಅವನ ಕೆಲವೊಂದಿಷ್ಟು ಆದೇಶಗಳು, ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವೆಲ್ಲವೂ ಕೂಡ ಪಾಕ್ ಸೈನಿಕರ ಸಾಮೂಹಿಕ ರಾಜೀನಾಮೆಗೆ ಕಾರಣ ಆಗ್ತಾ ಇದೆ.